ಗ್ಲಕೋಮಾ ಅನ್ನೋದ್ರಿಂದ ತುಂಬಾ ಜನ ಕಣ್ಣನ್ನ ಕಳ್ಕೊಂಡಿದ್ದಾರೆ. ಅವ್ರಿಗೆ ಗೊತ್ತಿಲ್ಲದೇನೆ ಆ ಕಂಡೀಷನ್ ಇರೋದ್ರಿಂದ ಪ್ರತಿಯೊಬ್ಬರು ಕಣ್ಣಿನ ಪರೀಕ್ಷೆಯನ್ನ ಕಾಲಕ್ಕೆ ಮಾಡಿಸ್ಕೊಳ್ತಾ ಇರಬೇಕು. ಅದರಲ್ಲೂ ಮುಖ್ಯವಾಗಿ ಮನೆಯಲ್ಲಿ ಯಾರಿಗೆ ಗ್ಲಕೋಮಾ ಇದೆ ಅಂದ್ರೆ ಅಂಥವರ ರಿಲೇಟಿವ್ಸ್ ಮಾಡಿಸ್ಕೋಬೇಕು. ಕನ್ನಡಕದ ನಂಬರ್ ಹೆಚ್ಚಿರ್ತಕ್ಕಂಥವ್ರು ಅವರೆಲ್ಲ ಮಾಡಿಸ್ಕೋಬೇಕು. ಆಮೇಲೆ ಡಯಾಬಿಟಿಸ್ ಇರೋರು 40 ವರ್ಷದ ನಂತರ ಪ್ರತಿಯೊಬ್ಬರು ಕಣ್ಣಿನ ಪರೀಕ್ಷೆಯನ್ನ ಗ್ಲಕೋಮಾ ಅನ್ನೋ ಒಂದು ಕಂಡೀಷನ್ಗೋಸ್ಕರ ಮಾಡಿಸ್ಕೋಬೇಕು. ನಿಮಗೇನು ತೊಂದರೆ ಇಲ್ಲ, ಕಾಣಿಸ್ತಾ ಇಲ್ಲ ಅಂತಿದ್ರು ಸಹ ಕಣ್ಣು ಒಳಗಡೆ ಗ್ಲಕೋಮಾ ಇರಬಹುದು. ಹಾಗಾಗಿ ಇದನ್ನ ನೀವೇ ಖುದ್ದಾಗಿ ಪರೀಕ್ಷೆ ಮಾಡಿಸ್ಕೊಂಡು ಗ್ಲಕೋಮಾ ಇದೆಯೇ ಇಲ್ಲವೇ ಅನ್ನೋದನ್ನ ಖಾತ್ರಿಪಡಿಸ್ಕೊಂಡಾಗ ಮಾತ್ರ ನಿಮ್ಮ ಕಣ್ಣನ್ನ ರಕ್ಷಿಸ್ಕೊಳ್ಳಕ್ ಸಾಧ್ಯ. ದುರಾದೃಷ್ಟಕರವಾದ ವಿಷಯ ಅಂದ್ರೆ ಇವತ್ತು 100ರಲ್ಲಿ ಒಂದು 4-5 ಜನ ಕಣ್ಣಿನ ದೃಷ್ಟಿಯನ್ನ ಕಳ್ಕೊಂಡಿರ್ತಾರೆ ಗ್ಲಕೋಮಾದಿಂದ. ಅವ್ರಿಗೆ ಗೊತ್ತಿದ್ದೇನೆ ಆ ತರ ಆಗಿರುತ್ತೆ. ಒಮ್ಮೆ ಹೋಗಿರೋ ದೃಷ್ಟಿಯನ್ನ ವಾಪಸ್ ಪಡ್ಕೊಳ್ಳಿಕ್ಕೆ ಆಗೋದಿಲ್ಲ. ಹಾಗಾಗಿ ಗ್ಲಕೋಮಾ ಒಂದು ಬ್ಲೈಂಡಿಂಗ್ ಮಾಡ್ತಕ್ಕಂಥ ಒಂದು ಕಂಡೀಷನ್. ಹಾಗಾಗಿ ಪ್ರಿವೆಂಟಿವ್ ಕೇರ್ ಹೇಳ್ತೀವಿ, ನೀವಷ್ಟೇ ನೀವೇ ಹೋಗಿ ಚೆಕ್ ಮಾಡಿಸ್ಕೊಳ್ಳೋದು ಬಹಳ ಮುಖ್ಯ. ಪ್ರತಿಯೊಬ್ಬರು ಕಣ್ಣಿನ ವೈದ್ಯರ ಹತ್ರ ಹೋಗಿ ತಮ್ಮ ಕಣ್ಣನ್ನ ಗ್ಲಕೋಮಾದಿಂದ ಅದು ಸೇಫ್ ಆಗಿದೆಯೇ, ಅವ್ರ ಕಣ್ಣು ಹೇಗಿದೆ ಪರೀಕ್ಷೆ ಮಾಡಿಸ್ಕೊಳ್ಳೋದು ಮುಖ್ಯ. ಈ ಬಗ್ಗೆ ಜಾಗೃತಿ ಮೂಡಿಸಲು, ಎಲ್ಲರ ದೃಷ್ಟಿಯನ್ನು ಕಾಪಾಡಲು ಇವತ್ತು ಶೇಖರ್ ಕಣ್ಣಿನ ಆಸ್ಪತ್ರೆ ಕಡೆಯಿಂದ ನಾವು ವಾಕಥಾನ್ ಇಟ್ಕೊಂಡಿದ್ದೀವಿ. ಈಗ ಗ್ಲಕೋಮಾ ಅವೇರ್ನೆಸ್ ವೀಕ್ ಅಂತ ಹೇಳಿ ಅದನ್ನು ಸಹ ನಾವಂತೂ ಅದನ್ನ 1 ಮಂತ್ ಅಂತಲೇ ಹೇಳಿ ಅದನ್ನ ಸೆಲೆಬ್ರೇಟ್ ಮಾಡಿ ಎಲ್ರಿಗೂ ಇದ್ರ ಅವೇರ್ನೆಸ್ ಸ್ಪ್ರೆಡ್ ಮಾಡಿ ಒಂದು ಅಂಧತ್ವವನ್ನು ವಿ ಆರ್ ಫೈಟಿಂಗ್ ಗ್ಲಕೋಮಾ ಬ್ಲೈಂಡ್ನೆಸ್, ನೋಬಡಿ ಶುಡ್ ಬಿ ಫೈಟ್ ಬಿಕಾಸ್ ಆಫ್ ಗ್ಲಕೋಮಾ ಅನ್ನೋದು ನಮ್ಮ ಉದ್ದೇಶ. ಥ್ಯಾಂಕ್ ಯು ವೆರಿ ಮಚ್. ನೀವೆಲ್ಲರೂ ಸಹ ಜಾಯಿನ್ ದ ಫೈಟಿಂಗ್. The main stress here is to have early diagnosis and start the treatment. And glaucoma is one disease which causes a lot of problems in terms of their work, as well as those who are in young age, less than 40 also can develop glaucoma, but it is common after 40 years of age. So you have to visit your eye doctor, get your eyes checked for eye pressure and your optic health, and also get the tests done which are helpful in diagnosing the glaucoma and the type of glaucoma, and then start the treatment usually in the form of eye drop. So please don't let the silent thief of vision cheat and take off your sight. We all fight for a glaucoma-free world glaucoma free. ಸೊ ಗ್ಲಾಕೋಮಾ ಅಂದ್ರೆ ಕಣ್ಣಿನ ದೃಷ್ಟಿಯ ಕಳ್ಳ, ಅಂದ್ರೆ ಕಳ್ಳನ್ ತರ ಬಂದ್ಬಿಟ್ಟು ದೃಷ್ಟಿನ ತಿನ್ಬಿಡುತ್ತೆ ಅಂತ. ಅದನ್ನ ಡಯಾಗ್ನೋಸ್ ಮಾಡೋದು ಬಹಳ ಇಂಪಾರ್ಟೆಂಟ್. ಈ ಪರ್ಟಿಕ್ಯುಲರ್ ವಾರಾನ ಫುಲ್ ವರ್ಲ್ಡ್ ಅಲ್ಲಿ, ಜಗತ್ತಿನಲ್ಲೇ ವರ್ಲ್ಡ್ ಗ್ಲಾಕೋಮಾ ವೀಕ್ ಅಂತ ಮಾಡ್ತೀವಿ. ಅವೇರ್ನೆಸ್ ಕ್ರಿಯೇಟ್ ಮಾಡಕ್ಕೆ, ಅಂದ್ರೆ ಜನರಿಗೆ ತಿಳಿಸಕ್ಕೆ ನೀವು ಬಂದು ಕಣ್ಣಿನ ದೃಷ್ಟಿ ಪರೀಕ್ಷೆ ಮಾಡಿಸ್ಕೋಬೇಕು. ಪರೀಕ್ಷೆ ಮಾಡಿಸ್ಕೊಂಡ್ರೆ ಈ ಪರ್ಟಿಕ್ಯುಲರ್ ಡಿಸೀಸ್ ಗ್ಲಾಕೋಮಾನ ನಾವು ಕಂಡು ಹಿಡಿತೀವಿ. ಅದರಲ್ಲಿ ಕಣ್ಣಿನ ಪ್ರೆಷರ್ ಜಾಸ್ತಿ ಆಗುತ್ತೆ, ದೃಷ್ಟಿ ಕ್ರಮೇಣವಾಗಿ ಕಮ್ಮಿ ಆಗುತ್ತೆ. ಅದ್ರ ಅವೇರ್ನೆಸ್ ಇಂಪಾರ್ಟೆಂಟ್ ಬಿಕಾಸ್ ಇರ್ರಿವರ್ಸಿಬಲ್, ಅಂದ್ರೆ ಅದನ್ನ ಹೋಗಿರೋ ದೃಷ್ಟಿ ಕೊಡಕ್ಕಾಗಲ್ಲ, ಬಟ್ ಇರೋ ದೃಷ್ಟಿನ ಅಷ್ಟು ನಿಮ್ಗೋಸ್ಕರ ನಾವು ಉಳಿಸ್ಕೊಳಕ್ಕಾಗುತ್ತೆ. ಸೊ ದೃಷ್ಟಿಯ ಕಳ್ಳ ಗ್ಲಾಕೋಮಾನ ನಾವೆಲ್ಲ ಸೇರಿ ಇವತ್ತು ಫೈಟ್ ಮಾಡ್ಬೇಕು. ನೀವೆಲ್ಲ ನಮ್ ಜೊತೆ ಇದ್ದೀರಲ್ಲ? Very good. So let's fight and save our sight. Thank you.